ಯಾದಗಿರಿಯಲ್ಲಿ ನಾಳೆ ಆರೋಗ್ಯ ಆವಿಷ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದರ ಹಿನ್ನೆಲೆಯಲ್ಲಿ ಇಂದು ಯಾದಗಿರಿ ಜಿಲ್ಲಾ ಕ್ರೀಡಾಂಗಣಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿ ಅಗತ್ಯ ಸಿದ್ಧತೆಗಳ ಬಗ್ಗೆ ಪರಿಶೀಲನೆಯನ್ನು ನಡೆಸಿದ್ದಾರೆ. ನಾಳೆ 440 ಕೋಟಿ ರೂಪಾಯಿ ವೆಚ್ಚದ ಆರೋಗ್ಯ ಆವಿಷ್ಕಾರ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಗುತ್ತೆ. ರಾಜ್ಯದ ವೈದ್ಯರ ಸಿಬ್ಬಂದಿ ಕೊರತೆ ಇರುವುದರಿಂದ ವೈದ್ಯರು ಹಾಗೂ ಟೆಕ್ನಿಷಿಯನ್ ನೇಮಕಾತಿ ಮಾಡಿಕೊಳ್ಳಲಾಗುವುದು ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. KKDB ಸೇರಿಸಿ ಒಟ್ಟು 873, ಅದ್ರಲ್ಲಿ 440 ಟೆಂಡರ್ ಪ್ರೋಸೆಸ್ ಮುಗಿದೋಗಿದೆ. ಅವರೀಗ ಕೆಲಸ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಉಳಿದಿರೋದು ಕೂಡ ಈಗ ಸೆಕೆಂಡ್ ಫೇಸ್ ಅದು ರೆಡಿ ಆಗ್ತಾ ಉಂಟು. ಬಹುಶಃ ಮುಂದಿನ ತಿಂಗಳಲ್ಲಿ ನಾವೆಲ್ಲ ಟೆಂಡರ್ ಕರಿತೀವಿ. ಅದು ಇನ್ನೊಂದು 2 ತಿಂಗಳು 3 ತಿಂಗಳಲ್ಲಿ ಅದು ಕೂಡ ಪ್ರಾರಂಭ ಮಾಡುವಂಥ ಹಂತಕ್ಕೆ ತೊಗೊಂಬಂದ್ಬಿಡ್ತೀವಿ. ನಾಳೆ ಎಷ್ಟು ಕೋಟಿ ಅನುದಾನಕ್ಕೆ ಚಾಲನೆ ಸಿಗುತ್ತೆ? 440. ಇನ್ನು ಉಳಿದಿರೋವಂಥ 320-330 ಕೋಟಿ ಇದೆ ಈ ಒಂದು ಪ್ಯಾಕೇಜಲ್ಲಿ. ಅದು ಬಿಟ್ಟು ಕೂಡ ಇನ್ನೂ ಬೇರೆ ಕಾಮಗಾರಿಗಳಿದೆ. ಅದನ್ನು ಇನ್ನೂ 430 ಕೋಟಿ ಇದೆ. ಸೊ ಆ 430 ಕೋಟಿಗೆ ಈಗಾಗಲೇ ಟೆಂಡರ್ ಎಲ್ಲ ರೆಡಿ ಆಗ್ತಾ ಉಂಟು. ಅದನ್ನು ಕೂಡ ಇನ್ನೊಂದು 2-3 ತಿಂಗಳಲ್ಲಿ ಅದನ್ನು ಎಲ್ಲ ಕಡೆ ಶುರು ಮಾಡಿಬಿಡ್ತೀವಿ. ಆದರೆ ಒಂದು ಕಾರ್ಯಕ್ಕೆ ಇದನ್ನು ತಡ ಮಾಡೋದು ಬೇಡ ಅಂತೇಳಿ ಎಲ್ಲವನ್ನು, ಯಾಕಂದರೆ ಕೆಲವು ಕಡೆ ಜಾಗ ಸಿಕ್ಕಿಲ್ಲ ಮತ್ತು ಅಲ್ಲಿ ಸ್ವಲ್ಪ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದೀವಿ. ಟೆಕ್ನಿಕಲ್ ಕೆಲವು ಇಶ್ಯೂಸ್ ಇದೆ, ಅದಕ್ಕೋಸ್ಕರ ಸ್ವಲ್ಪ ತಡ ಆಗ್ತದೆ. ಅದಕ್ಕೆ ಎಲ್ಲ ನಾವು ಕಾಯೋದು ಬೇಡ ಅಂತೇಳಿ ಇವತ್ತು ಮಾಡ್ತಾ ಇದ್ದೀವಿ. ಇದು ಭಾಳ ಒಳ್ಳೆ ಪ್ರೋಗ್ರಾಮ್ ನಡೀತದೆ. ಎಲ್ಲ ಮಾಡ್ತಾ ಇದ್ದೀವಿ. ಈಗ ಸಿಬ್ಬಂದಿ, ಈಗ ಡಾಕ್ಟರ್ಸು ಎಲ್ಲ MBBS MDಗಳು ಎಲ್ಲರೂ ಕೂಡ ಈಗ ಮೊನ್ನೆ ರಾಜ್ಯಪಾಲರು ಕೂಡ ನಮ್ಮ ತಿದ್ದುಪಡಿ ಏನು ಒಂದು ಮಾಡಿದ್ದೋ ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಆರ್ಡಿನೆನ್ಸು ಕೂಡ ಸುಗ್ರೀವಾಜ್ಞೆ ಆಗಿದೆ. ಸೊ ಈಗ ಎಲ್ಲರೂ ಕೂಡ ಎಲ್ಲ ಖಾಲಿ ಪೋಸ್ಟ್ ಡಾಕ್ಟರ್ಸ್ ಸ್ಪೆಷಲಿಸ್ಟ್ ಎಲ್ಲ ಫಿಲಪ್ ಆಗ್ತದೆ. ಅದೇ ರೀತಿ ಬೇರೆ ನಮ್ಮ ಟೆಕ್ನಿಷಿಯನ್ಸ್ನ ತೊಗೊಳ್ಳೋದಕ್ಕೂ ಕೂಡ FD ಹತ್ರ ನಾವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೊಳ್ಳೋದಕ್ಕೆ ಅವ್ರು ಪರ್ಮಿಷನ್ ಕೊಡೋ ಹಂತದಲ್ಲಿ ಇದ್ದಾರೆ. ಈಗ ನಾವೆಲ್ಲ ಮಾತಾಡೋಕೆ